ಮೇಷರಾಶಿಯವರಿಗೆ ಮೇ 14ನೇ ತಾರೀಕಿನ ತನಕ ಅದ್ಭುತವಾದ ಸೂರ್ಯ ಬಲ ಸಿಗಲಿದೆ. ಸೂರ್ಯ ಗ್ರಹ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಮೇ 14ನೇ ತಾರೀಕಿನ ತನಕ ಇರಲಿದ್ದಾನೆ. ಸೂರ್ಯ ಗ್ರಹ ಗ್ರಹಾಧಿಪ, ಎಲ್ಲ ಗ್ರಹಗಳಿಗೆ ಒಡೆಯ ಅವನು. ಅಂತಹ ಪವರ್ಫುಲ್ ಸೂರ್ಯ ನಿಮ್ಮದೇ ರಾಶಿ ಅಂದರೆ ಮೇಷರಾಶಿಯಲ್ಲಿಯೇ ಮೇ 14ನೇ ತಾರೀಕಿನ ತನಕ ಇದ್ದು ಮೇಷರಾಶಿಯಲ್ಲಿ ರವಿಗ್ರಹ ಪರಮೋಚ್ಚ ಸ್ಥಿತಿ ಪವರ್ಫುಲ್ ಆಗಿರ್ತಾನೆ. ಸೊ ಪರಮೋಚ್ಚ ಸ್ಥಿತಿಯ ರವಿ ನಿಮ್ಮ ರಾಶಿಯಲ್ಲಿರ್ತಾರೆ, ನಿಮಗೆ ಪಂಚಮಾಧಿಪತಿ ರವಿ. ಸೊ ಒಂದು ಅದ್ಭುತವಾದಂತಹ ಸಮಯ ಅಂತ ಹೇಳಬಹುದು ಮೇ 14ನೇ ತಾರೀಕಿನ ತನಕ ಮೇಷರಾಶಿಯವರಿಗೆ. ಏನೇನು ಒಳ್ಳೆಯದಾಗಲಿದೆ ಅಂತ ನೋಡೋಕೆ ಮುಂಚೆ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತೇನೆ. ರವಿಗ್ರಹ ಸೂರ್ಯ ಅಂತಂದ್ರೆ ಸೂರ್ಯ ಪಂಚಮಾಧಿಪತಿ, 5ನೇ ಮನೆ ಅಧಿಪತಿ ಆಗಿರ್ತಾನೆ. ಸೊ ಮೇಷರಾಶಿಯವರಿಗೆ ಮೇ 14ನೇ ತಾರೀಕಿನ ತನಕ ಪರಮೋಚ್ಚ ಸ್ಥಿತಿಯ ಪಂಚಮಾಧಿಪತಿ ರಾಶಿಯಲ್ಲಿರ್ತಾನೆ ಅಂತಂದಾಗ ಹಲವಾರು ವಿಚಾರಗಳಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾನೆ. ಅಂದರೆ ನೀವು ಮೇಷರಾಶಿಯವರಾಗಿ ಸಂತಾನ ಇಲ್ಲ, ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದು ಸಕ್ಸಸ್ ಆಗುತ್ತಾ ಇಲ್ಲ. ಡಾಕ್ಟರ್ಸ್ಗಳು ಕೂಡ ಟ್ರೈ ಮಾಡಿ ಏನು ಮಾಡೋಣ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಚಿಂತಾಜನಕ ಸ್ಥಿತಿಯಾಗಿದೆ, ಸಂತಾನ ಆಗ್ತಾ ಇಲ್ಲ, ಪ್ರಯತ್ನ ಮಾಡಲಾ ಅಂದರೆ ಮೇ 14ರ ತನಕ ನೀವು ಪ್ರಯತ್ನ ಮಾಡಿದರೆ ಸಂತಾನ ಆಗುವ ಅಂದರೆ ಕನ್ಸೀವ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ. ಅಷ್ಟೇ ಅಲ್ಲ, ರವಿಗ್ರಹ ನಿಮಗೆ ಪಂಚಮಾಧಿಪತಿ ಅಂತಂದಾಗ ಸಂತಾನ ಇಲ್ಲದವ್ರಿಗೆ ಅಷ್ಟೇ ಅಲ್ಲ, ಸಂತಾನ ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಅಂದರೆ ಮೇಷರಾಶಿಯ ತಂದೆ ತಾಯಿಂದಿರ್ತಾರಲ್ಲ, ತಾಯಿ ಮೇಷರಾಶಿ ಅಥವಾ ತಂದೆ ಮೇಷರಾಶಿ ಇರ್ತಾರಲ್ಲ, ನಿಮ್ಮ ಮಕ್ಕಳ ವಿಚಾರದಲ್ಲಿ ತುಂಬ ಅನುಕೂಲವಾಗಲಿದೆ. ಅಂದರೆ ನಿಮ್ಮ ಮಕ್ಕಳು ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ನಿಮಗೆ ಸಂತೃಪ್ತಿಯನ್ನು, ಸಂತೋಷವನ್ನು ನೀಡುವ ಸಾಧ್ಯತೆ ಇರ್ತದೆ. ಅದು ಕ್ರೀಡೆಯಲ್ಲಾಗಿರಬಹುದು, ವಿದ್ಯೆಯಲ್ಲಾಗಿರಬಹುದು, ಅಥವಾ ಮಕ್ಕಳ ವಿಚಾರದಲ್ಲೋ ಒಂದು ನೆಮ್ಮದಿ ಅನ್ನೋದು ಖಂಡಿತವಾಗಿ ಸಿಗುತ್ತೆ. ಇಂಥವ್ರ ಪೇರೆಂಟ್ಸ್ ಅಲ್ವಾ ನೀವು, ವೆರಿ ಗುಡ್, ಪರವಾಗಿಲ್ಲ ರೀ, ನಿಮ್ಮ ಮಗ ಹಂಗೆ ಮಾಡ್ದ, ನಿಮ್ಮ ಮಗಳು ಹಿಂಗೆ ಮಾಡ್ದು, ವೆರಿ ಗುಡ್ ಅನ್ನೋ ರೀತಿಯ ಒಂದು ಶಹಬಾಸ್ಗಿರಿ ನಿಮಗೆ ಸಿಗ್ತಾ ಇರ್ತದೆ. ಇನ್ನು ನೀವು ಮೇಷರಾಶಿಯ ವಯೋವೃದ್ಧರು ಅಥವಾ ಹಿರಿಯ ನಾಗರಿಕರಾಗಿದ್ದರೆ ನಿಮ್ಮ ಮಕ್ಕಳು ಸರಿಯಾಗಿ ಮಾತಾಡ್ತಾರೆ ನಿಮ್ಮ ಹತ್ರ, ಅಥವಾ ನಿಮ್ಮ ಹತ್ರ ಬರ್ತಾ ಇಲ್ಲ, ಅಥವಾ ನಿಮ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅನ್ನೋಂಗಿದ್ರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳು ನಿಮ್ಮ ಹೇಳದಂತೆ ಕೇಳ್ತಾರೆ, ನಿಮಗೆ ಖಂಡಿತವಾಗಿ ನಿಮ್ಮ ಅನುಮತಿಯಂತೆ ನಡ್ಕೊಂಡು ಹೋಗ್ತಾರೆ. ಮೇ 14ನೇ ತಾರೀಕುವರೆಗೂ ನಿಮ್ಮ ಮಕ್ಕಳ ಸಹಾಯ ನಿಮಗೆ ತುಂಬ ಚೆನ್ನಾಗಿ ಸಿಗಲಿದೆ, ಅವಶ್ಯಕತೆ ಇದ್ದಲ್ಲಿ ಅಂತ. ಅಥವಾ ನೀವೇ ನಿಮ್ಮ ಮಕ್ಕಳಿಗೆ ಏನೋ ಒಂದು ಸಹಾಯ ಮಾಡಬೇಕು ಅಂತಂದ್ರೂ ಮೇ 14ರ ಒಳಗೆ ನೀವು ಮಾಡುವ ಸಾಧ್ಯತೆ ಇರ್ತದೆ. ಅಷ್ಟೇ ಅಲ್ಲ, ಮಕ್ಕಳ ವಿಚಾರವನ್ನು ಹೊರತುಪಡಿಸಿ ಮೇಷರಾಶಿಯವರು ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕಿರ್ತೀರ. ಒಂದು ಸೈಟ್ ತೊಗೋಬೇಕು ಅಂತ ಓಡಾಡ್ತಾ ಇದ್ದೀನಿ, ಒಂದು ಗಾಡಿ ತೊಗೋಬೇಕು ಅಂತ ಓಡಾಡ್ತಾ ಇದ್ದೀನಿ, ಏನೋ ಒಂದು ಬಿಸ್ನೆಸ್, ಒಂದು ಕೆಲಸ ಆಗಬೇಕು ಅಂತ ಓಡಾಡ್ತಾ ಇದ್ದೀನಿ ಅಂತ. ನೀವು ಏನೇ ಕೆಲಸ ಆಗಬೇಕು ಅಂತ ಓಡಾಡ್ತಾ ಇದ್ದೀರಾ ಅಂದರೂ ಮೇ 14ನೇ ತಾರೀಕು ಒಳಗೆ ಮೇಷರಾಶಿಯವರು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸೊ ಏನಾಗ್ಬಿಡುತ್ತೆ ಅಂತಂದರೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನೂ ಸಹ ಮಾಡುವ ಒಂದು ಅವಕಾಶ ನಿಮಗೆ ತುಂಬ ಚೆನ್ನಾಗಿ ಕೂಡಿ ಬರ್ತದೆ. ಬೇರೆಯವರಿಗೆ ಹೊಟ್ಟೆ ಉರಿಯೋದು, ಏನಪ್ಪ ಅನ್ಕೊಂಡು ಟಕ್ಕನ್ನು ಸಾಧಿಸ್ಬಿಟ್ಟಿಲ್ಲಪ್ಪ, ವೆರಿ ಗುಡ್, ನಮ್ಮ ಕೈಲೆಲ್ಲ ಆಗಲ್ಲ, ನೀವು ಸಾಧಿಸ್ಬಿಟ್ರೆ ಅಂತ ಒಂದು ದೃಷ್ಟಿ ಆಗ್ಬಿಡ್ಬೇಕು ನಿಮಗೆ. ಆ ಲೆವೆಲ್ಗೆ ಒಂದು ಅದ್ಭುತವಾದಂತಹ ವಿಚಾರವಾಗಿರುತ್ತೆ. ಇಷ್ಟಲ್ಲದೆ ನಿರುದ್ಯೋಗಿ ಮೇಷರಾಶಿಯವರಿಗೆ ಉದ್ಯೋಗ ಸಿಗಬೇಕು, ಆಲ್ರೆಡಿ ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಒಂದು ಪ್ರಮೋಷನ್ನು, ಒಂದು ಇದು ಸಿಗಬೇಕು, ಅಥವಾ ನೀವು ಮೇಷರಾಶಿಯವರಾಗಿದ್ದು ಅಧಿಕಾರಕ್ಕೋಸ್ಕರ ಉದ್ಯೋಗದಲ್ಲಾಗಿರ್ಬೋದು, ಸಮಾಜದಲ್ಲಾಗಿರಬಹುದು, ರಾಜಕೀಯದಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ಒಂದು ಅಧಿಕಾರಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಮೇಷರಾಶಿ ಅಂತಾದರೆ ಮೇ 14ನೇ ತಾರೀಕಿನ ತನಕ ನಿಮಗೆ ಅಧಿಕಾರ ಸಿಗುವಂತಹ ಅದ್ಭುತವಾದ ಯೋಗ ಫಲಗಳಿದೆ. ರಾಜಕೀಯ ವ್ಯಕ್ತಿಗಳೊಂದಿಗೆ ಓಡಾಟಗಳಿರ್ತವೆ, ರಾಜಕೀಯ ಬೆಳವಣಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಪವರ್ ಇದೆಯಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ, ಎಲ್ಲರೂ ನಿಮ್ಮ ಹತ್ರ ಬಂದು ಕೆಲಸ ಮಾಡಿಸ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಒಂದು ಅದ್ಭುತವಾದಂತಹ ಸೂರ್ಯ ಬಲದ ಒಂದು ಯೋಗ. ಸೊ ಅದು ಆರೋಗ್ಯದ ವಿಚಾರದಲ್ಲೂ ಅನುಕೂಲ ಮಾಡಿ ಕೊಡಬೇಕು. ಅಂದರೆ ನಿಮಗೆ ಯಾವುದೇ ರೀತಿ ಆರೋಗ್ಯ ಬಾಧೆ ಹೇಳಿದ್ರೂ ಸಹ ಅದನ್ನು ಎದುರಿಸುವಂತಹ ಒಂದು ಶಕ್ತಿ, ಚೈತನ್ಯ ಒಳಗಡೆಯಿಂದ ಚೆನ್ನಾಗಿ ಬರುತ್ತೆ. ಒಂದು ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮಲ್ಲೇ, ಅಷ್ಟು ಅದ್ಭುತವಾಗಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಇದು ಏನಂತಂದರೆ ಒಮ್ಮೆ
ಇದೆಲ್ಲ ವಿಚಾರಗಳು ಹೌದು. ಮೇ 14ನೇ ತಾರೀಕು ತನಕ ಅವಕಾಶ ಇದೆ ಅಂತಂದರು. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಅಥವಾ ಏನೋ ಉದ್ಯೋಗದ ವಿಚಾರವೋ ವಿವಾಹದ ವಿಚಾರವೋ ಬೇರೆ ಬೇರೆ ಏನಾದರೂ ವಿಚಾರಗಳಲ್ಲಿ ಡೌಟ್ಸ್ ಇದ್ದರೆ ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡು ನೇರವಾಗಿ ಬಂದು ನನ್ನ ಭೇಟಿ ಮಾಡ್ಬೋದು ಅಥವಾ ಫೋನಲ್ಲೇ ನೀವು ಕನ್ಸಲ್ಟೇಷನ್ ಖಂಡಿತವಾಗಿ ತೆಗೆದುಕೊಳ್ಳಬಹುದಾಗಿರ್ತದೆ. ಖಂಡಿತವಾಗಿ ಕನ್ಸಲ್ಟೇಷನ್ ತೊಗೊಂಡ್ರೆ ಇನ್ನೂ ಹೆಚ್ಚಿನದಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸೂರ್ಯನ ಪ್ರಭಾವ ಜೊತೆಗೆ ಗೋಚಾರದ ಪ್ರಭಾವ, ಇನ್ನೂ ವಿಶೇಷವಾದ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ದರೆ ಯಾವಾಗ ಆಗುತ್ತೆ ಈ ಕೆಲಸ, ಯಾಕೆ ಆಗ್ತಾ ಇಲ್ಲ ಈ ಕೆಲಸ, ಏನು ಸಮಸ್ಯೆ ಇದು, ಇತ್ಯಾದಿ ಪ್ರಶ್ನಾರ್ಥಕ ಚಿಹ್ನೆ ಹೇಳಿದರೆ ಖಂಡಿತವಾಗಿ ಉತ್ತರಿಸೋಣ, ಭೇಟಿ ಮಾಡೋಣ. ಫೋನಲ್ಲಾದರೂ ಆಗ್ಬೋದು, ನೇರವಾಗಾದರೂ ಆಗಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ಮೇಷರಾಶಿಯರ ವಿಡಿಯೋ ರೀಚ್ ಆಗೋ ಥರ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.